ಎರಡನೇ ಮನುಷ್ಯ ಯೆಹೋಶುವ. ದೇವರು ಯೆಹೋಶುವನಿಗೆ ಹೇಳಿದನು, ಯೆಹೋಶುವನೇ, ಮೋಶೆ ಸತ್ತ. ಇದುವರೆಗೆ ಹೇಳಿದಲ್ವಾ, ಮೋಶೆ ಬಗ್ಗೆ ಮಾತಾಡಿದಲ್ವಾ? ಈಗ ಮೋಶೆ ಇಲ್ಲ. ಮೋಶೆ ಶಿಷ್ಯನಾಗಿರುವ ನೀನು ಈ ಇಸ್ರಾಯೇಲ್ ಜನರನ್ನ ಏನ್ ಮಾಡ್ಬೇಕು? ಮುಂದೆ ನಡೆಸಿಕೊಂಡು ಹೋಗ್ಬೇಕು. ಯೆಹೋಶುವ 1:5 ಹೇಳ್ತಾನೆ, ನಾನು ಮೋಶೆ ಸಂಗಡ ಇದ್ದಾಗೆ ನಿನ್ನ ಸಂಗಡಲು ಇರುತ್ತೇನೆ. ನಾನು ಮೋಶೆ ಜೊತೆ ಓದಲೆಲ್ಲ ಇದ್ದ ಹಾಗೆ ನಿನ್ ಜೊತೆಯಲ್ಲೂ ನಾನು ಇರುತ್ತೇನೆ. ಹಲ್ಲೆಲೂಯ. ಯಾರಿಗೆ ಹೇಳಿದ್ರು ದೇವರು? ಯೆಹೋಶುವನಿಗೆ. ಯಾರು ಯೆಹೋಶುವ? ಯೆಹೋಶುವನ ಪಾಸ್ಟರ್ ಯಾರು? ಯೆಹೋಶುವ 1ನೇ ವಚನದಲ್ಲಿ ಮೋಶೆ ಶಿಷ್ಯನಾದಂತ ಯೆಹೋಶುವನು. ಇದೇನಾ ಬೈಬಲಲ್ಲಿ? ಮೋಶೆ ಶಿಷ್ಯನಾಗಿರುವಂತ ಯೆಹೋಶುವ ಅಂದ್ರೆ ಯಾರು ಪಾಸ್ಟರ್? ಈಗ ಮೋಶೆ. ಯೆಹೋಶುವನ ಪಾಸ್ಟರ್ ಯಾರು? ಮೋಶೆ. ಮೋಶೆ ಸತ್ತಿದ್ದಾನೆ. ದೇವ್ರು ಹೇಳ್ತಾ ಇದ್ದಾರೆ, ನೀನು ನಿಮ್ಮ ಪಾಸ್ಟರ್ ಮೋಶೆ ಆಗಿದ್ದಪ್ಪ, ಈಗ ನಿಮ್ಮ ಪಾಸ್ಟರ್ ಕೆಳಗಡೆ ಬೆಳೆದಿಯಲ್ಲ, ನಿಮ್ಮ ಪಾಸ್ಟರ್ ಕೈ ಕೆಳಗೆ ಬೆಳೆದಿಯಲ್ಲ, ನಿನ್ ಜೊತೆ ನಾನೇ ಇರ್ತೇನೆ. ಹಲ್ಲೆಲೂಯಾ. ಕೈ ಕೆಳಗಡೆ ಯೆಹೋಶುವನು ಎಷ್ಟೋ ದಿನಗಳು ಬೆಳೆದ. ಮೋಶೆ ಸಾಯುವವರೆಗೂ ಬೆಳೆದನು, ಆದ್ರೆ ಒಂದು ದಿನ ಕೂಡ ಹೇಳಲಿಲ್ಲ, ಪಾಸ್ಟ್ರೇ ನೋಡು, ಇಷ್ಟು ದಿನ ನಿನ್ ಜೊತೆ ಇದ್ದಿದ್ದು ಸಾಕು, ನನಗೆ ಇಷ್ಟು ದಿನ ನಿನ್ನ ಸಂಗಡ ಇದ್ದಿದ್ದು ಸಾಕು, ಈಗೋ ನಾನು ಕೂಡ ಬೇರೆ ಕಡೆ ಹೋಗ್ತೇನೆ, ನಾನು ಕೂಡ ಪಾಸ್ಟರ್ ಆಗ್ಬೇಕಂತ ಇದಂತ ಒಂದು ದಿನ ಹೇಳಲಿಲ್ಲ. ಒಂದು ದಿನ ಕೂಡ ಹೇಳಲೇ ಇಲ್ಲ. ದೇವ್ರು ಹೇಳ್ತಾ ಇದ್ರೆ, ಆತನ ಶಿಷ್ಯ ನೀನು, ಈಗ ನಿನ್ನನ್ನು ನಾನು ಸೇವಕನಾಗಿ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಹಲ್ಲೆಲೂಯಾ. ಯಾರು ದೇವರ ಸೇವಕರ ಮಾತನ್ನು ಕೇಳಿ ದೇವರು ಮಾತನಾಡುವವರೆಗೆ, ಸೇವಕರ ಮೂಲಕವಾಗಿರ್ಬೋದು, ಪ್ರವಾದನೆ ಮೂಲಕ ಆಗಿರ್ಬೋದು, ದರ್ಶನದ ಮೂಲಕ ಆಗಿರ್ಬೋದು, ದೇವರು ಮಾತನಾಡುವವರೆಗೂ ನಂಬಿಗಸ್ತರಾಗಿ ಅವರ ಸೇವಕರಿಗೆ ಮಾತನ್ನು ಕೇಳಿ ವಿಧೇಯತೆಯಲ್ಲಿ ಇರ್ತಾರೋ ಅಂಥವರ ಮೇಲೆ ದೇವರ ಕಣ್ಣು ಇರುವಂಥದ್ದಾಗಿದೆ. ಅವರನ್ನು ದೇವರು ಉಪಯೋಗಿಸ್ತಾರೆ. ಎಷ್ಟು ಮಾತು ಕೇಳ್ತಾ ಇದ್ದ, ಎಷ್ಟು ಮಾತು ಕೇಳಿ ನಡೀತಾ ಇದೆ ಎಂಬುದಾಗಿ ವಿಧೇಯನಾಗಿದ್ದಕ್ಕಾಗಿ ಆ ಸೇವೆಯನ್ನ, ಇಸ್ರಾಯೇಲ್ ನಡೆಸುವಂತ ಸೇವೆಯನ್ನ ಯೆಹೋಶುವನ ಕೈಗೆ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಈಗ ಒಬ್ಬ ಪಾಸ್ಟ್ರು ಏನಾದ್ರೂ ಕೊಡ್ಬೇಕಂದ್ರೆ ಯಾರಿಗೆ ಕೊಡ್ತಾರೆ? ಮತ್ತೆ ಎಂತವ್ರು ಕೊಡ್ತಾರೆ? ಗಮನಿಸಿ, ದೇವರು ನೋಡಿ ಯಾರಿಗೆ ಕೊಡ್ತಾ ಇದ್ದಾನಂದ್ರೆ, ಅವರ ಪಾಸ್ಟ್ ಕೆಳಗಡೆ ಏನೆಲ್ಲ ಸಮಸ್ಯೆಗಳು ಬಂದ್ರು, ಜನರು ಏನೆಲ್ಲ ಹೇಳಿದ್ರು, ಎಲ್ಲವನ್ನ ಸಹಿಸಿಕೊಂಡು ಅವರ ಸೇವಕರು, ಮೋಸೆ ಅವ್ರ ಪಾಸ್ಟ್ ಹೇಳುವತನ ಆಗಿರಬಹುದು, ಅಥವಾ ದೇವರು ನನಗೆ ಜೊತೆ ಮಾತಾಡುವತನ ನಾನು ಸೇವೆ ಮಾಡಲ್ಲ ಅಂತೇಳಿ ಅಲ್ಲಿವರೆಗೂ ಒಂದು ದೀನತೆಯಿಂದ ದೇವರ ಮಾತುಗಳನ್ನು ಕೇಳುತ್ತಾ, ದೇವರ ಸೇವಕರ ಮಾತುಗಳನ್ನು ಕೇಳುತ್ತಾ ಆ ಯೆಹೋಶುವನ ಮುಂದೆ ಸಾಗಿದನೋ, ಆವಾಗಲೇ ದೇವರು ಆತನಿಗೆ ಕೊಟ್ಟರು. ಇವತ್ತು ಯಾರೇ ದೇವರ ಸೇವಕರಾಗಲಿ, ಯಾರು ಅವ್ರ ಮಾತು ಕೇಳ್ತಾರೋ, ಯಾರು ಅವ್ರ ಮಾತಿಗೆ ವಿಧೇಯರಾಗಿರ್ತಾರೋ, ಯಾರು ಅವ್ರು ಹೇಳುವವರೆಗೂ ಕಾಯ್ತಾ ಇರ್ತಾರಲ್ಲ, ಅಂಥವ್ರಿಗೆ ಮಾತ್ರ ಕೊಡ್ತಾರೆ, ಬೇರೆ ಯಾರಿಗೂ ದೇವರ ಸೇವಕರು ಕೊಡಲ್ಲ. ಅರ್ಥ ಆಗ್ತಾ ಇದೆನಾ? ಇವತ್ತು ಎಷ್ಟೋ ಜನ ಪಾಸ್ಟ್ ನನಗೆ ಆಡೋಕ್ಕೆ ಕೊಡಲ್ಲ, ಪಾಸ್ಟ್ ನನಗೆ ವಾಕ್ಯ ಓದಾಕೆ ಕೊಡಲ್ಲ, ಪಾಸ್ಟ್ ನನಗೆ ಮುಂದೆ ಬರೋಕ್ಕೆ ಬಿಡಲ್ಲ. ಮುಂದೆ ಬರೋಕ್ಕೆ ಬಿಡೋದೇ ನಾವು, ನಮ್ಮ ಕೆಲಸನೇ ಮುಂದೆ ಬರೋಕ್ಕೆ ಬಿಡುವಂಥದ್ದು. ಆದ್ರೆ ಯಾಕೆ ನಾವು ಕಾಯ್ತಾ ಇದ್ದೀವಿ ಗೊತ್ತಾ? ನಿಮ್ಮಲ್ಲಿರುವಂಥ ನಂಬಿಗಸ್ತಿಕೆ, ನಿಮ್ಮಲ್ಲಿರುವಂಥ ತಾಳ್ಮೆ, ನಿಮ್ಮಲ್ಲಿರುವಂಥ ವಿಧೇಯತೆ, ನಿಮ್ಮಲ್ಲಿರುವಂಥ ಕಾಯುವಿಕೆ ಮನಸ್ಸನ್ನು ನೋಡಿ, ವಿಧೇಯತೆಯನ್ನು ನೋಡಿ, ಎಷ್ಟು ಮಾತು ಕೇಳ್ತೀರಿ ಎಂಬುದಾಗಿ ವಿಧೇಯತೆ ನೋಡಿ ನಾವು ಕಾಯ್ತಾ ಇರ್ತೇವೆ. ಹಲ್ಲೆಲೂಯಾ. ನಾನಾಗ್ಲಿ ಯಾರೇ ಸೇವಕರಾಗಲಿ ಕಾಯ್ತಾ ಇರ್ತೇವೆ. ಆಮೆನ್. ಸೊ ದೇವರು ಕೂಡ ಅದನ್ನು ಯೆಹೋಶುವನಲ್ಲಿ ಕಾಯ್ದನು. ಯೆಹೋಶುವನೇ, ನಾನು ನಿನ್ನ ಸಂಗಡ ಇರ್ತೇನೆ. ಈಗ ಯೆಹೋಶುವನು ಇಸ್ರಾಯೇಲ್ ಜನರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು? ಅವ್ರ ಪಾಸ್ಟರ್ ಕರ್ಕೊಂಡ್ಬಂದ, ಎಲ್ಲಿ ತನ ಸಮುದ್ರ ದಾಟಿಸತನ ಕರ್ಕೊಂಡ್ಬಂದ, ಸಮುದ್ರ ದಾಟಿಸಿದ. ಈಗ ಮುಂದೆ ಹೋಗಿ ಕಾನಾನ್ ದೇಶಕ್ಕೆ ಮುಟ್ಟಿಸಬೇಕು. ಆದ್ರೆ ಅವ್ರ ಪಾಸ್ಟರ್ ಇಲ್ಲ. ಈಗ ದೇವ್ರು ಹೇಳಿದ್ರು, ನಾನು ನಿನ್ನ ಸಂಗಡ ಇದ್ದೇನೆ. ಈಗ ಯೆಹೋಶುವನು ದಾಟಿ ಮುಂದೆ ಹೋಗ್ತಾ ಇದ್ದಾನೆ. ಈಗ ಅಲ್ಲಿ ಯೊರ್ದಾನ್ ಒಂದು ಹೊಳೆ ಬರ್ತಾ ಇದೆ. ಅಲ್ಲಿ ಹೊಳೆಯನ್ನ ದೇವ್ರ ಜೊತೆ ಇದು ದಾಟಿಸಿದ್ರು. ಈಗ ಯುದ್ಧಗಳನ್ನು ಮಾಡಬೇಕಾಗಿದೆ. ಯೆಹೋಶುವನ ಟೈಮ್ನಲ್ಲಿ ಆತನು ಎಲ್ಲೆಲ್ಲಿ ಯುದ್ಧಗಳನ್ನು ಮಾಡ್ತಾನೋ ಅಲ್ಲೆಲ್ಲ ದೇವ್ರ ಜೊತೆ ಇದ್ದು ಏನ್ ಮಾಡಿದ್ರು? ಜಯವನ್ನ ಕೊಟ್ಟನು. ಹಲ್ಲೆಲೂಯಾ. ಫಸ್ಟ್ ದೇವ್ರ ನಮ್ಮ ಸಂಗಡ ಇದ್ರೆ ಏನಾಗುತ್ತಂತ ಕೇಳ್ತೀವಲ್ವಾ? ದೇವ್ರ ನಮ್ಮ ಸಂಗಡ ಇದ್ರೆ ನಾವು ಎಲ್ಲೆಲ್ಲಿ ಕೈ ಹಾಕ್ತೀವೋ, ದೇವ್ರ ನಮ್ಮ ಸಂಗಡ ಇದ್ರೆ ನಾವು ಎಲ್ಲೆಲ್ಲಿ ಯಾವ್ಯಾವ ಕಾರ್ಯಕ್ಕೆ ನಾವು ಹೋಗ್ತೀವೋ ಅಲ್ಲೆಲ್ಲ ದೇವ್ರ ಜಯವನ್ನ ನಮಗೆ ಕೊಡುವನಾಗಿದ್ದಾನೆ.
ಇವತ್ತು ನಾವು ಒಂದ್ಸಾರಿ ತೊಗೊಂಡು ಹೋಗ್ತೀವಲ್ಲ, ಆಯ್ತಪ್ಪ ದೇವ್ರು ನನಗೆ ಚಲೋ ಮಾಡಿದ್ನು, ದೇವ್ರು ನನಗೆ ಆಶೀರ್ವಾದ ಮಾಡಿ, ದೇವ್ರು ಸಲಿ ಮಾಡಿದ್ನಪ್ಪ ಅಂತೇಳಿ ಹೋಗ್ತೀವಲ್ವಾ. ಆದರೆ ದೇವ್ರ ಜೊತೆ ಇದ್ದವರು ಹಾಗಲ್ಲ. ದೇವರ ಜೊತೆ ಇದ್ದರೆ ನೀನು ಎಲ್ಲೆಲ್ಲಿ ಹೋಗಿ ಯಾವ್ಯಾವ ಕೆಲಸಕ್ಕೆ ಕೈ ಹಾಕ್ತೀಯೋ, ದೇವರ ಜೊತೆಯಲ್ಲಿದ್ದರೆ ಎಲ್ಲೆಲ್ಲಿ ಹೋಗಿ ನೀನೇನೇನು ಮಾಡ್ತೀಯೋ, ಎಂಥ ಕಷ್ಟಕರವಾದ ಕೆಲಸ ಇರ್ಬೋದು, ಅದನ್ನು ಸುಲಭವಾಗಿ ಜಯಿಸುವಂತೆ ದೇವರು ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಯೋಶುವನ ಸಂಗಡ ದೇವರು ಇದ್ದಿದ್ದಕ್ಕಾಗಿ ಯೋಶುವನು ಹೋಗಿ ಯುದ್ಧಗಳನ್ನು ಮಾಡಿದ. 31 ಯುದ್ಧಗಳನ್ನು ಮಾಡಿದ. ಎಷ್ಟು ಯುದ್ಧಗಳನ್ನು ಗಮನಿಸಿ, ಎಷ್ಟು ಯುದ್ಧಗಳನ್ನು? 31ರಲ್ಲಿ ಸೋತಿದ್ದು ಒಂದೇ ಯುದ್ಧ. 30 ಯುದ್ಧಗಳನ್ನು ಗೆದ್ದ ಒಂದು ಯುದ್ಧದಲ್ಲಿ ಸೋತ. ಪಾಸ್ಟೇ 31 ಯುದ್ಧಗಳಲ್ಲಿ ಒಂದು ಯುದ್ಧದಲ್ಲಿ ಯಾಕೆ ಸೋತ? ಅದು ಬಿ ಗೆಲ್ಲಬೇಕಾಗಿತ್ತಲ್ಲ. ಅದು ಬಿ ಗೆಲ್ಲಬಹುದು. ಆದರೆ ಅವರಲ್ಲಿ ಇರುವಂತ ಒಬ್ಬ ಮನುಷ್ಯ ಪಾಪ ಮಾಡಿದ, ತಪ್ಪು ಮಾಡಿದಕ್ಕೆ ದೇವರು ಜೊತೆ ಬರೋದನ್ನ ನಿಲ್ಲಿಸಿದ್ರು. ನೋಡಿ, ಯಾರು ಪಾಪದಲ್ಲಿ ಜೀವಿಸ್ತಾರಲ್ಲ, ಯಾವಾಗ ಪಾಪದಲ್ಲಿ ಬೀಳ್ತೀವಲ್ಲ ಅವಾಗ ದೇವರು ದೂರ ಆಗ್ತಾರೆ, ಸಂಗಡ ದೇವರು ಇರಲ್ಲ. ಅಕಾನನು ಪಾಪ ಮಾಡಿದ ನಿಮಿತ್ತವಾಗಿ ದೇವರು ದೂರ ಆದ್ರು. ಅವಾಗ ಯೋಶುವನು ಬಂದು ಹೇಳ್ತಾನೆ, ದೇವ್ರೆ ಯಾಕೆ ನಾವು ಸೋತೀವಪ್ಪ, ಯಾಕೆ ಬೆನ್ನು ತೋರಿಸ್ಕೊಂಡು ಒಡ್ಸ್ಕೊಂಡು ಬಂದೀವಿ ದೇವ್ರೆ, ಹೇಳು ಅಂತ ಕೇಳಿದಾಗ ದೇವ್ರು ಹೇಳಿದ್ರು, ಈಗ ನಿಮ್ಮ ತಪ್ಪು ಮಾಡಿದ, ಅದಕ್ಕೆ ನಾನು ನಿಮ್ಮ ಜೊತೆ ಬಂದಿಲ್ಲ. ಅವಾಗ ಮತ್ತೆ ದೇವ್ರ ಮುಂದೆ ಪಶ್ಚಾತ್ತಾಪ ಪಟ್ಟು, ಮತ್ತೆ ದೇವ್ರ ಮುಂದೆ ಗೋಳಾಡಿ, ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಎಲ್ಲಿ ಸೋತಿದ್ರಲ್ವಾ, ಮತ್ತೆ ದೇವರ ಜೊತೆ ಬರುವಾಗ ಅದೇ ಆಯಿ ಪಟ್ಟಣದಲ್ಲಿ ದೇವರ ಜಯವನ್ನ ಕೊಟ್ಟನು. ಜೋರಾಗಿ ಚಪ್ಪಾಳ ತಟ್ಟಿ ದೇವರಿಗೆ ಮಹಿಮೆ ಕೊಡೋಣವಾ. ಅದೇ ದೇವರು ನಮ್ಮ ಸಂಗಡ ಇರುವಂತ ಕಾರ್ಯವಾಗಿದೆ. ಆಮೆನ್. ಹಲ್ಲೆಲೂಯಾ. ನೋಡಿ, ದೇವರು ನಮ್ಮ ಸಂಗಡ ಇದ್ರೆ ಏನೆಲ್ಲ ಕಾರ್ಯಗಳು ನಮಗೆ ಆಗುವಂತವಾಗಿವೆ. ಯೋಶುವನ ಸಂಗಡ ದೇವರಿದ್ರು. ಏನ್ ನೋಡಿದ್ರು? ಯೋಶುವನ ವಿಧೇಯತೆ, ಅವರ ಸೇವಕರಿಗೆ ಇರುವಂತ ವಿಧೇಯತೆಯನ್ನು ನೋಡಿ ಆತನಿಗೆ ಸೇವೆಯನ್ನು ಕೊಟ್ಟು ಆತನ ಜೊತೆ ಇದ್ರು. ಎಲ್ಲೆಲ್ಲಿ ಯುದ್ಧಗಳನ್ನು ಮಾಡಿದ್ರು ಅಲ್ಲೆಲ್ಲ ಜಯವನ್ನ ಕೊಟ್ಟಿದ್ದಾರೆ. ನೀನು ನನ್ನ ಸಂಗಡ ಇದ್ರೆ ಸಾಕಷ್ಟೇ. ಯಾವ ಶಕ್ತಿ ಕೂಡ ನನ್ನ ವಿರೋಧಿಸಲಿಕ್ಕೆ ಆಗಲ್ಲ, ಯಾವ ಪರಿಸ್ಥಿತಿ ಕೂಡ ನನ್ನ ಮುಳುಗಿಸಲಿಕ್ಕೆ ಆಗಲ್ಲ, ಯಾವ ಸ್ಥಿತಿಗಳು ಕೂಡ ನನ್ನನ್ನ ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಕಾರಣ ನೀನು ದೇವರೇ ನನ್ನನ್ನು ಬಲಪಡಿಸುವಂತ ದೇವರಾಗಿದ್ದೀಯ. ಕಾರಣ ಸ್ವಾಮಿ, ನೀನು ನನ್ನನ್ನು ನಡೆಸುವಂತ ದೇವರಾಗಿದ್ದೀಯ. ಅದಕ್ಕೆ ದೇವರೇ, ಇವತ್ತಿನಿಂದ ನಾನು ಯಥಾರ್ಥವಾಗಿರ್ತೇನಪ್ಪ, ಇವತ್ತಿನಿಂದ ನಾನು ಯಥಾರ್ಥವಾಗಿರ್ತೇನೆ. ಕರ್ತನಿಗೆ ಹೇಳಿ, ದೇವರೇ ನಾನು ಯಥಾರ್ಥವಾಗಿ ನಡೆದುಕೊಳ್ಳಲು ನಾನು ಒಪ್ಪಿಸಿಕೊಡುತ್ತೇನೆ. ಇದ್ದ ಸತ್ಯವನ್ನ ನಾನು ಒಪ್ಪಿಕೊಳ್ಳುತ್ತೇನೆ. ಹೌದು, ನನಗೆ ಆದರೆ ಆಗುತ್ತೇನೆ ಎಂಬುದಾಗಿ ಹೇಳುತ್ತೇನೆ, ಇಲ್ಲ ಅಂದ್ರೆ ಇಲ್ಲ ಎಂಬುದಾಗಿ ಹೇಳುತ್ತೇನೆ. ಕಪಟದಿಂದ ದೇವರೇ ನಾನು ಜೀವಿಸದೆ ನನ್ನ ಮನಸ್ಸು ಏನಿದೆಯೋ ಹಾಗೆ ನಾನು ಜೀವಿಸುತ್ತೇನೆ. ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹೇಳಿ, ಇರುವ ಸ್ಥಳದಲ್ಲಿ ಬಾಯಿಗಳನ್ನು ತೆರೆದು ಹೇಳಿ, ಇವತ್ತಿಂದ ದೇವರೇ ನಾನು ತಗ್ಗಿಸಿಕೊಳ್ತೇನಪ್ಪ, ನಾನು ತಗ್ಗಿಸಿಕೊಳ್ತೇನೆ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲಾರ್ಡ್, ವಿ ಥ್ಯಾಂಕ್ ಯು ಲಾರ್ಡ್. ನಾನು ಯಥಾರ್ಥವಾಗಿ ವಿಧೇಯತೆಯಿಂದ ನನಗೆ ಕೊಟ್ಟ ಕೆಲಸದಲ್ಲಿ ನಂಬಿಗಸ್ತನಾಗಿರ್ತೇನಪ್ಪ. ಲಾರ್ಡ್, ವಿ ಥ್ಯಾಂಕ್ ಯು ಜೀಸಸ್ ಲಾರ್ಡ್.